ದೊಡ್ಡ ಅರಮನೆಯಲ್ಲಿ ಹಬ್ಬದ ಸಂಭ್ರಮ. ಅಲ್ಲಿ ಸಾವಿರಾರು ಬೆಳ್ಳಿ ದೀಪಗಳು ಮತ್ತು ಬಣ್ಣದ ಎಲೆಕ್ಟ್ರಿಕ್ ಬಲ್ಬ್ಗಳು ಮಿನುಗುತ್ತಿದ್ದವು. ಅವುಗಳ ಮಧ್ಯೆ ಅರಮನೆಯ ಮೂಲೆಯೊಂದರಲ್ಲಿ ಒಂದು ಸಣ್ಣ ಮಣ್ಣಿನ ಹಣತೆ ಇತ್ತು. ಬೆಳ್ಳಿಯ ದೀಪಗಳು ಅಹಂಕಾರದಿಂದ ನಗುತ್ತಾ ಹಣತೆಯನ್ನು ಕೇಳಿದವು. ನೋಡು, ನಾವು ಎಷ್ಟು ಪ್ರಕಾಶಮಾನವಾಗಿದ್ದೇವೆ. ಜನರು ನಮ್ಮನ್ನು ನೋಡಿ ಬೆರಗಾಗುತ್ತಿದ್ದಾರೆ. ನೀನು ಬರೀ ಮಣ್ಣಿನಿಂದ ಮಾಡಲ್ಪಟ್ಟ, ನೀನು ಬಹಳ ಸಣ್ಣದು, ನಿನ್ನ ಅಸ್ತಿತ್ವಕ್ಕೆ ಬೆಲೆಯಲ್ಲಿದೆ. ಆ ಸಣ್ಣ ಹಣತೆ ಮೌನವಾಗಿತ್ತು. ಅದಕ್ಕೆ ತನ್ನ ಬಣ್ಣ ಮತ್ತು ಸಣ್ಣ ಗಾತ್ರದ ಬಗ್ಗೆ ಸಂಕೋಚವಾಯಿತು. ತನ್ನ ಬೆಳಕು ಯಾರಿಗೂ ಕಾಣಿಸುತ್ತಿಲ್ಲವಲ್ಲ ಎಂದು ಬೇಸರಪಟ್ಟುಕೊಂಡಿತು. ಅರ್ಧ ರಾತ್ರಿಯಾಯಿತು. ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಲು ಶುರುವಾಯಿತು ಮತ್ತು ಅರಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು. ದೊಡ್ಡ ಹಬ್ಬದ ನಡುವೆ ಎಲ್ಲ ಎಲೆಕ್ಟ್ರಿಕ್ ದೀಪಗಳು ಆರಿ ಹೋದವು. ಗಾಳಿ ಹೊಡೆತಕ್ಕೆ ಅಹಂಕಾರದಿಂದ ಮೆರೆಯುತ್ತಿದ್ದ ಬೆಳ್ಳಿ ದೀಪಗಳು ಆರಿ ಹೋದವು. ಇಡೀ ಅರಮನೆ ಕತ್ತಲೆಯಲ್ಲಿ ಮುಳುಗಿತು. ಜನರಿಗೆ ದಾರಿ ಕಾಣದೆ ಹೊರದಾಡುತ್ತಿದ್ದರು. ಆದರೆ ಆ ಮೂಲೆಯಿದ್ದ ಮಣ್ಣಿನ ಹಣತೆ ಮಾತ್ರ ಉರಿಯುತ್ತಿತ್ತು. ಅದರ ಸಣ್ಣ ಹಣತೆ ಎಷ್ಟು ಆಳವಾಗಿತ್ತೆಂದರೆ ಗಾಳಿ ಬೀಸಿದರೂ ಅದರ ಒಳಗಿನ ಎಣ್ಣೆ ಮತ್ತು ಬತ್ತಿ ಬೆಳಕನ್ನು ಉಳಿಸಿಕೊಂಡಿದ್ದವು. ಜನರು ಆ ಪುಟ್ಟ ಹಣತೆಯ ಬೆಳಕನ್ನು ನೋಡಿ ಅದರ ಬಳಿ ಬಂದರು. ಆ ಒಂದು ಸಣ್ಣ ಬೆಳಕಿನಿಂದ ಸಾವಿರಾರು ಬೇರೆ ಬೇರೆ ದೀಪಗಳನ್ನು ಮತ್ತು ಹಚ್ಚಲಾಯಿತು. ಅರಮನೆ ಕತ್ತಲೆ ದೂರವಾಯಿತು. ಆಗ ಎಲ್ಲರಿಗೂ ಅರ್ಥವಾಯಿತು, ದೀಪ ಚಿನ್ನದಾಗಿರಲಿ ಅಥವಾ ಬೆಳ್ಳಿಯದಾಗಿರಲಿ, ಕತ್ತಲೆಯಲ್ಲಿ ಬೆಳಕನ್ನು ನೀಡುವುದೇ ಅದರ ನಿಜವಾದ ಧರ್ಮ. ನಮ್ಮ ಜೀವನದಲ್ಲೂ ಅಷ್ಟೇ. ಬೇರೆಯವರ ಐಷಾರಾಮಿ ಜೀವನ ಅಥವಾ ದೊಡ್ಡ ಯಶಸ್ಸನ್ನು ನೋಡಿ ನಮ್ಮನ್ನು ನಾವು ಕೀಳಾಗಿ ಕಾಣುತ್ತೇವೆ. ನಮ್ಮ ಹತ್ತಿರ ಹಣವಿಲ್ಲ, ಅಧಿಕಾರವಿಲ್ಲ, ನಾವು ಸಾಧಾರಣ ಮನುಷ್ಯರೆಂದು ಕೊರಗುತ್ತೇವೆ. ಆದರೆ ನೆನಪಿಡಿ, ಕಷ್ಟ ಸಮಯದ ಬಂದಾಗ ನಿಮ್ಮಲ್ಲಿರುವ ಸರಳತೆ, ತಾಳ್ಮೆ ಮತ್ತು ಪ್ರಾಮಾಣಿಕತೆ ಎಂಬ ಬೆಳಕು ಮಾತ್ರ ಜಗತ್ತಿಗೆ ದಾರಿ ತೋರಿಸುತ್ತದೆ. ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ. ಹೊರಗಿನ ಹೊಳಪಿಗಿಂತ ಒಳಗಿನ ಶಕ್ತಿ ಮುಖ್ಯ. ನಿಮ್ಮಲ್ಲಿರುವ ವಿಶಿಷ್ಟವಾದ ಗುಣವೇ ನಿಮ್ಮ ಬೆಳಕು. ಸಂದರ್ಭ ಬಂದಾಗ ಬೆಳಕನ್ನು ಜಗತ್ತು ಬೆಳಗಬಲ್ಲದು. ಬೇರೆಯವರೊಂದಿಗೆ ಹೋಲಿಕೆ ಮಾಡುವುದು ನಿಲ್ಲಿಸಿ, ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ. ಕತ್ತಲೆಯಲ್ಲಿ ಎಷ್ಟೇ ಗಾಢವಾಗಿದ್ದರೂ ಒಂದು ಪುಟ್ಟ ಹಣತೆ ಅದನ್ನು ಸೋಲಿಸಬಲ್ಲದು.